ನಮಸ್ಕಾರ ಸ್ನೇಹಿತರೆ, ಜಗ್ಲಿ ವರ್ಲ್ಡ್ ಚಾನಲ್ಗೆ ಸ್ವಾಗತ. ಬೆಳಗ್ಗೆ 4 ಗಂಟೆ ಆಗಿದೆ. ನಾನು ಹೊರಗಿಂದು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿದ್ದೀನಿ. ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ರಂಗೋಲಿ ಎಲ್ಲ ಹಾಕಿಬಿಟ್ಟು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಕತ್ಲಾಗಿದೆ. ಬೆಳಗ್ಗೆ ಎದ್ದರೆ ಏನೋ ಫ್ರೆಶ್ನೆಸ್ ಇರುತ್ತೆ. ನಾನು ಸುಮಾರು ವರ್ಷದಿಂದ ಆಯಿತು ನಾನು ಬೆಳಗ್ಗೆ ಏಳಕ್ಕಂತು, ಇವಾಗ ಅಲ್ಲ, ವಿಡಿಯೋಗೋಸ್ಕರನೇ ಅಂತ ಅಲ್ಲ. ಯಾಕಂದ್ರೆ ನನ್ನ ಮಕ್ಕಳು 7:30 ಅಂದರೆ ಸ್ಕೂಲಿಗೆ ಹೋಗ್ತಾರೆ. ಹಾಗಾಗಿ ಡಬ್ಬಿ ಆಗಬೇಕು. ಅದಕ್ಕೋಸ್ಕರ ನಾನು ಯಾವಾಗಲೂ 4 ಗಂಟೆಗೆ ಹೇಳ್ತೇನೆ ರೀ. ನೋಡಿರಿ ಎಷ್ಟೊಂದು ಸುಂದರ ಅನಿಸ್ತೈತಿ ನೇಚರ್ ನೋಡೋಕ್ಕೆ. ಮಾರ್ನಿಂಗ್ ಗಾಳಿ ಬೆಳಕಿರಂಗಿಲ್ಲ, ಕತ್ತಲದೊಳಗೇ ಅದು ಒಂಥರ ಖುಷಿ ತಂದು ಕೊಡುತ್ತೆ ನಮಗೆ. ಬೆಳಗಿನ ಜಾವ ಗುಬ್ಬಚ್ಚಿ ಚಿಲಿಪಿಲಿ ನೋಡ್ರಿ ಹೆಂಗೆ ಚೂ 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 ಅಂತಿರ್ತಾವೆ. ಅವು ಕೇಳೋಕೆ ಒಂಥರ ಮಧುರವಾಗಿರ್ತೈತಿ. ಮನಸ್ಸು ಶಾಂತಿಯಾಗಿರುತ್ತೆ, ಪ್ರಶಾಂತವಾಗಿ. ನೋಡಿರಿ, ಇವತ್ತು ನಾನು ಗುರೋಳ್ಳು ಪುಡಿ ಮಾಡ್ಕೊಳತ್ತೀನಿ. ಮೊದಲಿಗೆ ರೀ ಗುರೋಳ್ಳು ಪುಡಿ ಖಾಲಿಯಾಗಿತ್ತು, ಹಾಗಾಗಿ ಗುರೋಳ್ಳು ಹುರಿದಿಟ್ಟಿದ್ದೆ ರಾತ್ರಿನೇ. ಗುರೋಳ್ಳು ಹಾಕ್ಕೊಳತ್ತೀನಿ ನೋಡಿರಿ. ಮತ್ತು ಅದಕ್ಕೆ ಒಂದಿಷ್ಟು ಮೆಂತ್ಯ, ಜೀರಿಗೆ ನೋಡಿರಿ, ಜೀರಿಗೆ ಹುರಿದು ಹಾಕ್ಕೊಂಡೇನಿ ರೀ. ಮತ್ತು ಮೆಂತ್ಯ ಕಾಳು ರೀ, ಅವನು ಹುರಿದು ಹಾಕ್ಕೋತೀನಿ ರೀ. ಮತ್ತು ಹಬೀಸ್ ಕಾಳು ರೀ, ನೀವು ಧನಿಯಾ ಕಾಳು ಅಂತೀರಿ, ನಾವು ಹಬೀಸ್ ಕಾಳು ಅಂತೀವಿ. ಹಬೀಸ್ ಕಾಳು ಹಾಕ್ಕೋತೇನೆ ರೀ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಬಿಡ್ತೇನೆ ನೋಡಿರಿ. ಭಾಳ ಸಪ್ಪಂದು ಗುರೋಳ್ಳು ಪುಡಿ ಭಾಳ ಟೇಸ್ಟ್ ಆಗುತ್ತೆ ರೀ ಇದು ಪಲ್ಯಕ್ಕೆ. ನಾವು ಈ ಸೈಡೆಲ್ಲ ನಮ್ಮ ಉತ್ತರ ಕರ್ನಾಟಕದೊಳಗೆ ಇದೇ ಥರನ ಮಾಡ್ಕೋತೀವಿ ರೀ. ಮತ್ತೊಬ್ಬೊಬ್ಬರು ಇದಕ್ಕೆ ಶೇಂಗಾ ಮಿಕ್ಸ್ ಮಾಡ್ತಾರೆ ರೀ, ಎಳ್ಳು ಮಿಕ್ಸ್ ಮಾಡ್ತಾರೆ ಹುರಿದ್ಬಿಟ್ಟು. ನಾವು ಅದನ್ನು ಶೇಂಗಾ ಎಳ್ಳು ಸಪ್ರೇಟ್ ಮಿಕ್ಸ್ ಮಾಡಿ ಇಟ್ಕೊತೀವಿ ರೀ. ಇದನ್ನು ಸಪ್ರೇಟ್ ಮಾಡ್ತೀವಿ. ಇದು ಪಲ್ಯ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಶೇಂಗಾ ಅದು ಟೇಸ್ಟ್ ಕೊಡುತ್ತೆ. ಅದು ಪಲ್ಯ ಭಾಳ ತನ ತಡಿಯೋದಿಲ್ಲ ರೀ, ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ತೀವಿ. ಜಾಸ್ತಿ ಮಾಡ್ಕೊಂಡು ಹಾಕ್ಕೋತೀವಿ ರೀ. ಈ ಥರ ಗುರೋಳ್ಳು ಪುಡಿ ಮಾಡ್ಕೊಳ್ಳಿ ನೀವು, ಭಾಳ ಟೇಸ್ಟ್ ಆಕೈತೆ ರೀ. ಮೆಂತ್ಯ ಕಾಳು ಸ್ಮೆಲ್ಲೂ ಭಾಳ ಸೂಪರಾಗಿರ್ತೈತಿ. ಭಾಳ ಟೇಸ್ಟೂ ಆಗುತ್ತೆ ರೀ ಗುರೋಳ್ಳು ಪುಡಿ. ಇದು ನಾವು ಇದೇ ಥರನ ಮಾಡ್ತೇವೆ ರೀ ಗುರೋಳ್ಳು ಪುಡಿ. 1 ತಿಂಗ್ಳಿಗೆ ಆಗುವಷ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೇವೆ. ಈಗ ನೋಡಿರಿ, ಖಾರದ ಗುರೋಳ್ಳು ಪುಡಿ ಮಾಡಾತ್ತೀನಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೇನಿ ರೀ. ಬೆಳ್ಳುಳ್ಳಿ ಹಾಕ್ಕೊಂಡು ಅದು ಜೀರಿಗೆ ಹುರಿದು ಹಾಕಿರ್ತೇನೆ ನಾನು ಇವಾಗಲೂ ರೀ. ಈಗ ಗುರೋಳ್ಳು ಹಾಕ್ಕೊಂಡೇನಿ ನೋಡಿರಿ. ಮೆಂತ್ಯ ಕಾಳು, ಒಂದಿಷ್ಟು ಜೀರಿಗೆ ರೀ, ಉಪ್ಪು ಹಾಕ್ಕೋತೇನೆ ರುಚಿಗೆ ತಕ್ಕಷ್ಟು, ಕರಿಬೇವು, ಒಣ ಖಾರ ಆ್ಯಡ್ ಮಾಡ್ತೇವೆ. ಹಾಕ್ಕೊಂತೇನೆ ರೀ. ಇದು ಭಾಳ ಟೇಸ್ಟ್ ಆಗುತ್ತೆ ರೀ ಮೊಸರು ಜೊತೆ. ಹಾಗೆ ನಾನು ಗುರೋಳ್ಳು ಪುಡಿ ಅದನ್ನೆಲ್ಲ ಹಾಕ್ಕೊಂಡು ಪಲ್ಯ ಮಾಡ್ಬೇಕು ರೀ, ರೊಟ್ಟಿ ಮಾಡಬೇಕು. 7:30 ಅಂದ್ರೆ ನನ್ನ ಮಕ್ಕಳು ಹೋಗ್ತಾರೆ. ಟೈಮ್ ಓಡಾಡೋದಾಗತ್ತೆ. ಹಾಗಾಗಿ ಲಘುನೇ ಎದ್ದು ಮಾಡ್ತೇನೆ ರೀ. ನಂದು ಇವತ್ತು ದಿನ ನಿಮ್ದೆಲ್ಲ ಕೆಲಸ ಮುಗಿಸೋಕ್ಕಾಗ 10-11 ಗಂಟೆ ಆಗ್ತೈತಿ. ಬಾಂಡೆ ಬೆಳ್ಕೋಬೇಕು ರೀ, ಒಗ್ಯಾನ ಮಾಡಬೇಕು, ಜಳಕ, ಪೂಜೆ ಕೆಲಸ ಮಾಡಿಕೊಂಡು 11 ಗಂಟೆ ಆಗ್ತೈತಿ. 11 ಗಂಟೆಗೆ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡ್ತೇನೆ ರೀ. ನಾನು ರೆಸ್ಟ್ ಮಾಡಿಕೊಂಡು ಹಾಗೆ ನಾನು ಬಟ್ಟೆ ಸ್ಟಿಚ್ ಮಾಡ್ತೇನೆ. ನನ್ನ ಬಟ್ಟೆನ ಸ್ಟಿಚ್ಚು ಮತ್ತು ಬೇರೆದವರು ಹಿಡ್ದಿರ್ತೇನೆ. ಬ್ಲೌಸ್ ಹೊಲಿತೇನೆ ರೀ. ಸೀರೆ ಪಿಕೋ ಫಾಲ್ ಮಾಡ್ತೀನಿ. ಹಂಗೆ ಮನೆಗೆ ಯಾರಾದರೂ ಬರ್ತಾ ಇರ್ತಾರೆ. ಬಂದವ್ರಿಗೆ ಚಹಾ ನಾಷ್ಟ ಮಾಡೋದು ಅಲ್ಲೇ ಟೈಮ್ ಹೋಗ್ಬಿಡ್ತೈತಿ.
ಮತ್ತು ಅವನ್ನೆಲ್ಲ ಕ್ಲೀನ್ ಮಾಡೋದು ರೀ. ಅವನ್ನೆಲ್ಲ ಕ್ಲೀನ್ ಮಾಡೋದು ಇದಾಗ್ಲೇ 5 ಗಂಟೆ ಹೆಂಗೆ ಹೋಗುತ್ತೆ ಹೆಂಗೆ ಹೊರತನ ಆಗಂಗಿಲ್ಲ ರೀ ಟೈಮ್. 5 ಗಂಟೆ ಆಯ್ತು ಅಂದ್ರೆ ಮತ್ತು ಸಾಯಂಕಾಲ ಕಸ ಹೊಡಿಯೋದ್ರಿ, ಬಾಗಿಲಿಗೆ ನೀರು ಹಾಕೋದು, ಮುಖ ತೊಳ್ಕೊಂಡು ದೀಪ ಹಚ್ಚೋದು ದೇವರಿಗೆ. ಮತ್ತು ಹಾಲು ಕಾಯ್ಸ್ಬೇಕು, ಮಕ್ಕಳು ಬರೋಗನ ಹಾಲು ಕಾಯ್ಸಿ ಕೊಟ್ಟು ಅವ್ರು ಟ್ಯೂಷನ್ಗೆ ಹೋಗ್ತಾರೆ ರೀ. ಹಾಲು ಕೊಡೋದು ಮತ್ತು ಚಹಾ ಕಾಯ್ಸ್ಕೊಡ್ತೇವೆ. ಧನ್ಯವಾದಗಳು.